ಬಂದರೋ ಬಂದರೋ ಬಾವ ಬಂದರೋ, ಬಂದರೋ ಬಂದರೋ ಮೇಷ್ಟ್ರು ಬಂದರೋ. ಮಂಜ ಮೇಷ್ಟ್ರು ಬಂದ್ರೇನಲ್ಲ, ಗಾಳಿ ಆಚೆ ಕಾಣ್ತಾನೆ ಇರಲಿಲ್ಲ, ಏನೂ ಇಲ್ಲ. ಅದು ಯಾವ ಮೈದಾಗ ಬಂದ್ರು? ಯಾವನ್ ಹೇಳ್ದ ಮೇಷ್ಟ್ರು ಬಂದ್ರು ಅಂತಾನೆ? ಏನ ಮೇಷ್ಟ್ರಿನ ಬಂದಿಲ್ಲ ಕಣಲ್ಲ ಲೋಕಿ. ಅಯ್ಯ ನನ್ನ ಮಗನೇ, ನೀನು ಅಲ್ವೇ ಹೇಳ್ದನೀಗ ಬಂದರೋ ಬಂದರೋ ಮೇಷ್ಟ್ರು ಬಂದರೋ ಅಂತಾನೆ. ನಾನು ಅದಕ್ಕೆಲ್ಲ ಬಂದ್ಗಿಂದ್ರೇನೋ ಅದಕ್ಕೆ ಹಾಡು ಹೇಳ್ತಾ ಇದ್ದಾನೆ, ಸಿಗ್ನಲ್ ಕೊಡ್ತಾವನೆ ಅಂತ ನಾನು ಅನ್ಕೊಂಡೆ. ಅನ್ಕೊಂತೀರ ಸಿಗ್ನಲ್ ಅನ್ಕೊಂತೀರ ಕಣಪ್ಪ ನೀವು. ಅಯ್ಯ ಪಿ ಲೋಕಿ ಸುಮ್ಕಿರು, ಅವನ್ ತಗ ಯಾಕೆ ಮಾತು ಕೊಡಕ್ ಹೋಗ್ತಾ? ಮೇಷ್ಟ್ರು ಬಂದ್ರೆ ಬರ್ತಾರೆ, ಅವನಿಗೆ ಹೇಳು, ಅವನಿಗೆ ಈಗಲೇ ತಲೆ ಎಲ್ಲ ಮಾತಾಡ್ತಾನ ಅವನು. ಏನು ನಾನು ತಲೆ ಎಲ್ಲ ಮಾತಾಡಿನೆ? ಅವಳೇ ನನಗೆ ಕೆಮ್ಮು ನೆಗಡಿ ಆಗಿ ಬಾಯಾಗ ಮಾತಾಡಕ್ಕೆ ಕಷ್ಟ ಆಗ್ತಾ ಐತಿ, ಇನ್ನು ತಲೆ ಒಳಗಾಸಿ ಎಲ್ಲ ಮಾತಾಡಿ ಕಾಣಿಸ್ಬಿಡ್ತ ನಿನಗೆ? ಏನಲ್ಲ ಮಣಿ, ನೀನೇ ರಂಜಿ ಗಿಂಜಿ, ನಿನ್ಗೆ ನಾನು ತಲೆಗೆ ಮಾತಾಡಿದ್ದೆಲ್ಲ ಕೇಳಿಸ್ತೆ. ಅದು ಹೆಂಗೆ ಕಾಣಿಸ್ತು ತಲೆಗೆ ಮಾತಾಡಿದ್ದು, ಹೆಂಗ್ ತಲೆಗೆ ಮಾತಾಡೋದು ಮೊದ್ನ ಈಗ ಹೇಳು ನಂಗೆ. ಏನೇ ರಂಜಿ ಗಿಂಜಿ ನೋಡೋ ಮುಂಜ ಉಂಜ ಗುಂಜ, ನೀನ್ ಏನೋ ನನ್ನ ರಂಜಿ ಗಿಂಜಿ ಅಂತ ಏನು ಅಂದ್ರೆ ನಮ್ಮ ಅಪ್ಪ ಹೇಳ್ತೀನಿ ಹೋಗಿ. ಏನಿಲ್ಲ ನಾಳೆ ಕರ್ಕೊಂಬಂದು ಮೆಣಸಿನ್ಕಾಯಿ ಊದ್ರ ಹಾಕಿಸ್ತೀನಿ. ಯಾಕಂದ್ರೆ ರಂಜಿ ಗಿಂಜಿ ಅಂತ ನನ್ನೇನ? ಕರೆಕ್ಟ್ ಕರೆಕ್ಟ್ ಕಣಮಣಿ ರಂಜಿ. ಉಗಿ ಉಗಿ ಅವ್ನಿಗೆ ಇನ್ನು ಉಗಿ ಹೇಳ್ತೀನಿ. ಉಗ್ಗಿಯರು ಯಾರು ಇಲ್ದನೆ ನಾನು ಅಬ್ಳೇ ಇದ್ದೆ, ಬಾಳ ಸಿಗುರ್ಕೊಂಡಿತ್ ಮ್ಯಾಕೆಲ್ಲನ. ಅವನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಎಲ್ಲನ ಒಳ್ಳೆರು, ಏನನ ಮಾತಾಡಿದ್ರೆ ಹಿಂಗ್ ಬತ್ತ ನಿಂಗೆ. ಓಹೋ ಇದು ಬಾಂಬು ಪಕ್ಕಗೆ ಕುಂಡ್ರಿಸ್ಕೊಂಡು ಪಿನ್ನ ಸಿಕ್ಕೈತೆ ನನ್ನ ಮೇಲೆ. ಏನೇ ಮೋಟ್ ಸ್ವಾಮಿ, ಇದು ಯಾವ್ದೋ ಹೊಸ ಹುಡುಗಿ ಸೇರಿಸ್ಕೊಂಡು ಜೊತೆಗಾಲನ ನನ್ನ ಮೇಲೆ ಎತ್ತು ಕೊಡ್ತಾ ಇದ್ದೆ. ನಾನು ನಮ್ಮ ಮೇಸ್ಟ್ರಿಗೆ ಬಂದಿದ್ದೆ, ನಮ್ಮ ಮೇಸ್ಟ್ರಿಗೆ ಎದ್ರಕೊಂಬಲ್ಲ, ಇವ್ರ ಅಪ್ಪಗೆ ಎದ್ರಕೊಂತೀನಿ. ಹೋಗ್ರಮಣಿ, ಅದು ಯಾರನ್ನ ಕರ್ಕೊಂಬರ್ರಿ. ಮೆಣಸಿನ್ಕಾಯಿ ಇಲ್ಲ ಅಂದ್ರೆ ಹೇಳ್ರಿ, ನಮ್ಮ ಮನೆಗೆ ತಕೊಂಬರ್ತೀನಿ, ಊದ್ರ ಹಾಕ್ಯಮಿವ್ರಿ ಅಂತ ಎಲ್ಲ ಸೇರ್ಕೊಂಡು. ನೋಡಮಣಿ ಕೇಳಿಸ್ಕೆ ರಂಜಿ, ಇದನ್ನು ಹೇಳಿ ನಿಮ್ಮ ಅಪ್ಪಗೆ ಹೇಳ್ತೀನಿ, ಕೆಳಗ್ಲಿಂದ ಮ್ಯಾಗಡೆ ತಕನ ನಾವು ಊದ್ರ ಹೊಲ್ಡ್ಬೇಕು, ಹಂಗೇನ ನೀರು ಹಂಗಾಕ್ಬೇಕು. ಯಪ್ಪ 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 ಯಪ್ಪ, ಈ ಪಾಪ ಈ ಸಿಂಹ ಎದುರಿಸಕ್ಕೆ ಇವೆರಡು ನಾಯ್ಕೊನಿಗಳು ಅವ್ರ ಅಪ್ಪ ಇವ್ ಕರ್ಕೊಂಬರ ಕಾಲೇಜ್ಗೆ ಹೆಚ್ಚಾಗ್ತಾವಲ್ಲ. ಈ ಸಣ್ಣ ಹುಡ್ಗಂಗೆ ನಿಮ್ಮ ಅಪ್ಪ ಇವ್ ತಕ ಹೋಗಿದ್ದ ಅಂದ್ರೆ ನನ್ನ ಶಕ್ತಿ, ನನ್ನ ಕೆಪಾಸಿಟಿ ಏನು ಅಂತ ನೀನು ಹಬ್ಳಿಗೆ ಕಣಮಣಿ ರಂಜಿ ಗಿಂಜಿ ಗೊತ್ತಾಗಿರೋದು. ಒಂದ್ರ ಒಟ ಆ ಮಗ್ಲ ದನ ಕುಕೊಂಡೈತ್ ನೋಡು, ಎತ್ತೇರ್ ಪಿನ್ನ ಹಾಕ್ಕೊಂಡು ಆ ಅಮ್ಮನಿಗೆ ಒಂದ್ಸತಿ ಹೇಳ್ಕೊಂಡ್ ಕೊಡ್ಕೊಂಬ್ಲಿ. ಯಾರು ಕರ್ಕೊಂಬರ್ಬೇಕು, ಯಾರಿಗೆ ಏನೇನು ಹೇಳ್ಬೇಕು ಅಮ್ಮದ್ ನನಗೆ ಗೊತ್ತೈತ್ ಕಣಪ್ಪ. ಈ ಮಂಜ ನೀನ್ ಏನ್ ನಂಗೆ ಹೇಳ್ಕೊಂಡ್ ಕೊಡಕ್ ಬರ್ಬೇಡ, ಹೋಗು ಅಲ್ಲಿ ಬೋಲ್ಟಕ್ಕೆ ನಿಂತ್ಕ, ಮೇಷ್ಟ್ರು ಬಂದ್ರಿ ನಿನಗೆ ಏರ್ಗಿರಿ ಇಕ್ಕ್ಯಾರ. ಲೋಕಿ ನಿಂಗೆ ಯಾಕದ ಅನ್ನಿಸ್ತಿಲ್ವೇನಲ್ಲ? ಅವ ಎರಡು ಹುಡುಗಿರು ಸೇರ್ಕೊಂಡು ನನ್ನ ಅವಾಗ್ಲಿಂದ ಮಾನ ಮರ್ಯಾದೆ ತೆಗಿತಾವ್ರೆ. ನನ್ನ ಫ್ರೆಂಡ್ ಅಂತ ಅನ್ನಿಸ್ಕೊಂಡು ನೀನು ಲೋಪರು ಸುಮ್ಮ ಕುಂತಿದ್ದಲ್ಲ, ಒಂದ್ ಮಾತನ್ನು ಮಾತಾಡ್ದಂಗೆ. ಆ ಹುಡುಗಿನ ಈ ಸತಿ ಸೇರ್ಕೊಂಡೈತ್ ನಮ್ಮ ಸ್ಕೂಲ್ಗೆ, ಸಿರಾತ್ತಕ್ಕೆ ಹೋಗಿ ತಿನ್ಕೊಳು. ಆ ಹುಡುಗಿನ ದೂರ ಹಾಕೈತೆ ದಿನ ಓಡಾಡಕ್ಕೆ ಅಂತಾನ ಅವ್ರ ಅಪ್ಪ ತಕೊಂಬಂದು ನಮ್ಮ ಸ್ಕೂಲ್ಗೆ ಸೇರ್ಸೈತಿ. ಸುಮ್ಕಿರು, ಇನ್ನ ಹೊಸ ಹುಡುಗಿ ಅಲ್ವೇ, ಒಂದ್ 2 ದಿನ ಹೋಗ್ಲಿ, ಆಮೇಲಿಂದ ಕೊಡೋಣ ಪಂಚ. ಪಂಚ್ ಕೊಡ್ತಾನ ಪಂಚ, ಖುಷಿ ಕಂಡಿದೀನಿ. ಆ ಅಮ್ಮನ ಸೋಮಿಗೆ ಒಂದಿನ ಎದುರು ಮಾತಾಡಕ್ಕಾಗಿಲ್ಲ, ಇಷ್ಟು ವರ್ಷದಿಂದ ಈ ಸ್ಕೂಲಿಗೆ ಬರ್ತಾನೆ ಬೇಡವು, ಇನ್ನ ಹುಡುಗಿಗೆ ಪಂಚ್ ಕೊಡ್ತಾನೆ ಪಂಚ. ನಾನು ಇಲ್ಲಿಂದ ಕೊಡ್ತೀನಿ ನೋಡಿ ಪಂಚ ಊರ್ಗಮ್ಮಂಗಿ. ಮುಂಜಾ ಮೇಷ್ಟ್ರು ಬಂದ್ರು. ಗುಡ್ ಮಾರ್ನಿಂಗ್ ಮಕ್ಕಳೇ. ನೋಡಿ ಮಕ್ಕಳೇ, ಸ್ವಾತಂತ್ರ್ಯ ದಿನಾಚರಣೆ ಹತ್ರ ಬರ್ತಾ ಇರೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ
ಪಾಲ್ಗೊಳ್ಳಲೇಬೇಕು. ಪ್ರತಿಯೊಬ್ಬರಿಂದನೂ ಭಾಗವಹಿಸುವಿಕೆ ಅನ್ನೋದು ಇರಲೇಬೇಕು, ಸರಿನಾ? ಆದ್ದರಿಂದ ನೀವೇನೇ ನಿರ್ಧಾರ ಮಾಡ್ಕೊಳ್ಳಿ, ಡಿಸೈಡ್ ಮಾಡ್ಕೊಳ್ಳಿ, ಯಾವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ ಈ ಸ್ವಾತಂತ್ರ್ಯ ದಿನಾಚರಣೆಗೆ ಅನ್ನೋದನ್ನು ಅದನ್ನು ಡಿಸೈಡ್ ಮಾಡಿಬಿಟ್ಟು ನನಗೆ ಸಂಜೆ ಒಳಗೆ ಅವರ ಒಬ್ಬ ವಿದ್ಯಾರ್ಥಿ ಹೆಸರು, ಅದರ ಮುಂದುಗಡೆ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಭಾಷಣ, ಹಾಡು ಹೇಳೋದು, ಎನಿಥಿಂಗ್ ಏನು ಬೇಕಾದರೂ ಆಗ್ಬೋದು. ಸೊ ಇದನ್ನು ರೆಡಿ ಮಾಡಿ ಮಂಜಾ, ನೀನು ನನಗೆ ನಾನು ಕೂತ್ಕೋತೀನಲ್ಲ ಆಫೀಸ್ ರೂಮಲ್ಲಿ ನನ್ನ ಟೇಬಲಿಗೆ ತಗೊಂಡು ಬಂದು ನೀನೇ ಕೊಡಬೇಕು, ಸರಿನೇನಾ? ಗುಡ್. ಈ ಸಲದ ಸ್ವಾತಂತ್ರ್ಯ ದಿನಾಚರಣೆ ತುಂಬ ಅದ್ಧೂರಿಯಾಗಿ, ತುಂಬ ಅಚ್ಚುಕಟ್ಟಾಗಿ ನಡಿಬೇಕು. ಯಾಕೆ ಅಂತ ಅಂದರೆ ಈ ಸಲ ಎಲ್ಲ ನಮ್ಮ ಶಾಲೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬರ್ತಾರೆ. BEO ಅವ್ರು ಬರ್ತಾರೆ, BRC ಅವ್ರು ಬರ್ತಾರೆ, ಮತ್ತು SDMC ಅಧ್ಯಕ್ಷರು ಬರ್ತಾರೆ. ಒಬ್ಬರು ಅತಿ ಮುಖ್ಯವಾದಂತಹ ಒಬ್ಬರು ಮುಖ್ಯ ಅತಿಥಿಗಳು ಬರ್ತಿದ್ದಾರೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಸರಿನಾ? ಅವ್ರಗಳ ಮುಂದೆ ನಮ್ಮ ಶಾಲೆ ಮಕ್ಕಳು ತುಂಬ ಅದ್ಭುತವಾಗಿ ಪಾಲ್ಗೊಳ್ತಾ ಇದ್ದಾರೆ, ಎಲ್ಲದರಲ್ಲೂ ಭಾಗವಹಿಸ್ತಾ ಇದ್ದಾರೆ ಅನ್ನೋದು ಅವರು ನಮ್ಮ ಮಕ್ಕಳ ಭಾಗವಹಿಸುವಿಕೆ ನೋಡಿ ತುಂಬ ಖುಷಿಯಾಗಿ ಹೋಗ್ಬೇಕು, ಸರಿನಾ? ನಮ್ಮ ಹಳ್ಳಿ ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲಪ್ಪ ಅನ್ನೋ ರೀತಿಯಲ್ಲಿ ನೀವೆಲ್ಲರೂ ಪಾಲ್ಗೊಂಡು ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕು, ಸರಿನಾ? ಬರೀ ಓದೋದೊಂದೇ ಅಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ನಮ್ಮ ಮಕ್ಕಳು ತುಂಬಾ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು, ಸರಿನೇನ್ರಪ್ಪ? ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತೀವಿ ಬಿಡಿ ಸರ್. ಅಂದಂಗೆ ಯಾರು ಸಹ ಬರ್ತಾ ಇರೋದು ಈ ಸತಿ ಮುಖ್ಯ ಅತಿಥಿಗಳು? ಅದು ಸೀಕ್ರೆಟ್ ಕಣಮ್ಮಂಜ, ಈಗಲೇ ಹೇಳಲ್ಲ, ಈಗಲೇ ರಿವೀಲ್ ಮಾಡೋಕೆ ಹೋಗಲ್ಲ ಯಾರು ಮುಖ್ಯ ಅತಿಥಿಗಳು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಅನ್ನೋದನ್ನು. ಈಗಲೇ ಅಂತೂ ನಾನು ಯಾವುದೇ ಕಾರಣಕ್ಕೂ ನಿನಗೆ ಅಲ್ಲ ಯಾರಿಗೂ ಹೇಳಲ್ಲ, ಸರಿನಾ? ನೋಡಿವ್ರಂತೆ, ನೀವೇ ನೋಡ್ತೀರಾ, ತುಂಬ ಖುಷಿ ಪಡ್ತೀರಾ ಯಾರು ಬರ್ತಿದ್ದಾರೆ ಅನ್ನೋದು ನೋಡಿದ್ರೆ. ಅವರು ವಿಶೇಷ ಅತಿಥಿಗಳು, ಸೊ ನಿಮಗೂ ಎಲ್ಲರಿಗೂ ಇಷ್ಟ ಆಗ್ತಾರೆ. ಆದ್ದರಿಂದ ದಯವಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಡಿ, ಸರಿನಾ? ನಾನು ಬೇರೆ ಕ್ಲಾಸ್ನವ್ರು ಎಲ್ಲರಿಗೂ ಹೇಳಬೇಕಿದ್ದನ್ನು, ಅದು ನಾನು ಎಲ್ಲರಿಗೂ ಹೇಳಿ ಬರೋವರೆಗೂ ಇದೇ ರೀತಿ ನಿಶ್ಶಬ್ದವಾಗಿ ನೋಡ್ಕೋಬೇಕು ಕ್ಲಾಸ್ನ. ಏನಾದರೂ ಸೌಂಡ್ ಬಂತು ಒಬ್ಬೊಬ್ಬರನ್ನು ರುಬ್ಬಿಬಿಡ್ತೀನಿ. ಏನೋ ಮಂಜಾ, ನೋಡ್ಕೋ ಕ್ಲಾಸ್ನ. ಸರಿ ಸಾಕು. ಮುಂಜಾ ಯಾರೋ ವಿಶೇಷ ಅತಿಥಿ ಸೀಕ್ರೆಟ್ ಆಗಿ ಇಕ್ಕವ್ರೆ ನಮ್ಮ ಮೇಷ್ಟ್ರು. ಅದೇ ನಂಗೂ ಗೊತ್ತಾಗ್ತಿಲ್ಲ ಕಣಲಾಕಿ, ಯಾರಿರ್ಬಹುದು? ನಮ್ಮೂರ್ ಗೌಡ್ರು ಇರ್ಬೇಕಂತ ಸುಮ್ಕಿರಲ್ಲೋ. ನಮ್ ಗೌಡ್ರಿಗೆ ಈ ಮೇಷ್ಟ್ರು ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾರೆ. ಅಪ್ಪಿ ಮಂಜ, ಗೌಡ್ರು SDMC ಅಧ್ಯಕ್ಷರು, ಅವ್ರು ಹೇಳಿಲ್ಬೇ SDMC ಅಧ್ಯಕ್ಷರು ಸದಸ್ಯರು ಎಲ್ಲ ಬರ್ತಾರೆ ಅಂತಾನೆ. ವಿಶೇಷ ಅಧ್ಯಕ್ಷರು ಅಲ್ಲ, ವಿಶೇಷ ಅತಿಥಿಗಳು ಬೇರೆ ಮುಖ್ಯ ಅತಿಥಿಗಳು. ನಿಮ್ಗೆ ಅದೇ ಗೊತ್ತಿಲ್ಲ ವ್ಯತ್ಯಾಸ. ಲೀಡ್ರ್ ಬೇರೆ ಮಾಡ್ಯಾರ ನಿನ್ನ ತಕೊಂಬಂದು. ಲೋಕೆ, ಇವ ಅಮ್ಮನ ಯಾಕೆ ಬೋಲ್ ಮಾತಾಡ್ತಿದ್ ಕಣಲ್ಲ, ವಾಸು ಹುಡುಗಿ ಅಂತ ಸುಮ್ಮನೆ ಬಿಟ್ರೆ ನೋಡಲ್ಲ ಹೆಂಗ್ ಮಾತಾಡ್ತೈತೆ. ಗುಂಡಕ್ಕೆ ಚೆಂಡ್ ಕಟ್ಟಂಗ್ ಕೊಟ್ಟೈತ್ ನೋಡು, ಚೆಂಡೆಲ್ಲ ಗಾಳಿ ಬಿಡ್ತೀನಿ ತಾರ್ಕ.